ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಶನಿ ಮಹಾತ್ಮನ ಕಥೆ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಸ್ಕೂಲ್ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ನಾವು ಕಥೆಗೆ ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ಬಂದಿದ್ದೀವಿ. ಇವಾಗ ದೇವರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಅವರು ಶನಿ ಮಹಾತ್ಮನ ದೇವ್ರನ್ನ ಫೋಟೋನ ಇಟ್ಬಿಟ್ಟು ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಅಪ್ಪ ಅಮ್ಮ ಇಬ್ಬರೂ ಪೂಜೆಗೆ ಕೂತಿದ್ದಾರೆ. ಇವಾಗ ನಮ್ಮ ಮನೇಲಿ ಸೋಮವಾರ ದಿನ ನಾವು ಶ್ರಾವಣ ಮಾಡೋದು. ಅವತ್ತು ಶ್ರಾವಣ ಮಾಡಿಲ್ಲ, ಅದಕ್ಕೆ ಲಾಸ್ಟ್ ಶನಿವಾರ ದಿನವೇ ಇವ್ರ ಕೈಲೇ ವಿಭೂತಿ ಇಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಲೈನಾಗಿ ಬಂದು ನಾವು ವಿಭೂತಿ ಇಡಿಸ್ಕೊಳ್ತಾ ಇದ್ದೀವಿ. ಅವರು ಪೂಜೆ ಸ್ಟಾರ್ಟ್ ಮಾಡಬೇಕಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಎಲ್ಲರಿಗೂ ವಿಭೂತಿ ಇಡ್ತಾ ಇದ್ದಾರೆ. ಹಾಗೆ ನಮ್ಮ ಮನೇಲಿ ತುಂಬಾ ಮಕ್ಕಳಿದ್ದಾರೆ, ಜಾಸ್ತಿ ಎಲ್ಲ ರಿಲೇಟಿವ್ಸ್ ಎಲ್ಲ ಮಕ್ಕಳುಗಳು ಬಂದಿದ್ದಾರೆ ನೋಡಿ ಕತೆ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಮೆಟ್ಲ ಮೇಲೆ ಕೂತ್ಬಿಟ್ಟಿದ್ದಾರೆ. ಇನ್ನೇನು ಕತೆ ಸ್ಟಾರ್ಟ್ ಮಾಡಬೇಕು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಈ ಕತೆ ನೋಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಲೈನಿಗೆ ಕೂತ್ಬಿಟ್ಟಿದ್ದಾರೆ. ತಾಳ ತಂಬೂರಿ ಥರ ಅವರು ಎಲ್ಲ ಇಟ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಆಗಿದ ತಕ್ಷಣ ಅವರು ಕತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಎಲ್ಲ ಆಯಿತು, ಕತೆ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ನಮ್ಮ ಅಪ್ಪನಿಗಂತೂ ಏನು ಖುಷಿನೋ ಗೊತ್ತಿಲ್ಲ ಈ ಥರ ಕತೆ ಮಾಡಿಸೋದಕ್ಕೆ. ಅದರಲ್ಲೂ ಹಾರ್ಮೋನಿಯಂ ಮಾಡಿಸೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ ನಮ್ಮ ಅಪ್ಪನಿಗೆ. ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಅಲ್ಲೇ ಹಾಗೆ ಹಾಕ್ತೀನಿ ನೋಡಿ. ನಾನು ಅದಕ್ಕೇನು ವಾಯ್ಸ್ ಕೊಡೋದಿಲ್ಲ, ನಮ್ಮ ಅಪ್ಪ ಮಾಡಿರೋ ಮ್ಯೂಸಿಕ್ನ ಕೇಳಲಿ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ದಸರಾ ಹಾಲಿಡೇಯಲ್ಲಿ ಟೆರೆಸ್ ಮೇಲೆ ಗಿಡಗಳನ್ನ, ಹೂವಿನ ಗಿಡಗಳನ್ನ ಹಾಕ್ಕೊಟ್ಟಿದ್ದೆ. ಅವು ಯಾವ ರೀತಿ ಬಂದಿದ್ದಾವೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ. ಅವಕ್ಕೆ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಗಿಡಗಳಂತೂ. ಒಂದು ಗಿಡನೂ ಹಾಳಾಗಿಲ್ಲ, ಎಲ್ಲ ಆಲೆ ಮೊಗ್ಗು ಹೂವಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ, ರೋಸ್ ಗಿಡಗಳಂತೂ ಗುಂಚು ಮೊಗ್ಗೆ, ಗಣಗ್ಲ ಗಿಡನೂ ತುಂಬಾ ಚೆನ್ನಾಗಿ ಹೂ ಬಿಟ್ಟೈತೆ. ಪುದೀನ ನೋಡಿ ಎಷ್ಟು ಚೆನ್ನಾಗಿದೆ, ಗೊಂಚಲು ಎಲ್ಲ ರೋಸ್ ಗಿಡಗಳು ಯಾವುದು ಕೂಡ ಹಾಳಾಗಿಲ್ಲ. ನಾನು ಸ್ವಲ್ಪ ಸೇವಂತಿಗೆ ಗಿಡಗಳನ್ನ ನಮ್ಮ ಮನೆಯಿಂದ ತೊಗೊಂಡೋಗಿ ಹಾಕಿದ್ದೆ, ಅವು ಕೂಡ ಯಾವುದೂ ಹಾಳಾಗಿಲ್ಲ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ರೋಸ್ ಗಿಡ, ಟೊಮೊಟೊ ಗಿಡ, ಹುರುಳಿಕಾಯಿ ಗಿಡ ಎಲ್ಲ ಹಾಕಿದೆ ನಮ್ಮಮ್ಮ, ಅದು ಕೂಡ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಯಾವ ರೀತಿ ಬಂದಿದ್ದಾವೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾನು ಯಾವ್ಯಾವ ಗಿಡಗಳ್ನ ಹಾಕಿದ್ನೋ ಅವನ್ನೂ ಕೂಡ ಒಂದೊಂದು ತೊಗೊಂಡೋಗಿ ಹೋದಾಗೆಲ್ಲ ಒಂದೊಂದು ಹಾಕ್ಬಿಟ್ಟು ಬರ್ತಾಯಿದ್ದೆ. ಹಾಗೆ ಒಂದು ತಾವರೆ ಗಿಡನೂ ಹಾಕಿದೆ ಒಂದು ಬಾಟ್ಲಲ್ಲಿ ಇರಲಿ ಅಂದ್ಬಿಟ್ಟು. ನೋಡಿ ಎಲೆ ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ. ಎಲ್ಲ ಸೇವಂತಿಗೆ ಸಸಿಗಳಂತೂ ತುಂಬಾ ಚೆನ್ನಾಗಿ ಬಂದಿದ್ದಾವೆ, ಎಲ್ಲ ಮೊಗ್ಗಾಗಿದ್ದಾವೆ. ನಮ್ಮಮ್ಮ ಅಂತೂ ಸೊಪ್ಪು ಕಟ್ ಮಾಡ್ಕೊತಾನೆ ಇರ್ತದೆ ಅವಾಗವಾಗ. ನಾನು ದಸರಾ ಹಾಲಿಡೇಸಲ್ಲಿ ಹಾಕ್ಕೊಟ್ಟಿದ್ದೆ, ಸುಮ್ಮನೆ ಇರಲಿ ನೋಡೋಣ ಹೇಗೆ ಬರುತ್ತೆ ಅಂತ. ಕ್ಯಾರೆಟು ನೋಡಿ ಎಲ್ಲ ನಾನು ಪಾಟಲ್ಲೇ ಹಾಕಿರೋದು ಎಲ್ಲನೂ. ಪಾಟಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಾನು ಹಾಕ್ಕೊಟ್ಟಿರೋ ಗಿಡದಲ್ಲಿ ಯಾವುದೂ ಕೂಡ ಹಾಳಾಗಿಲ್ಲ, ಆ ರೀತಿ ಬಂದಿದ್ದಾವೆ ನೋಡಿ. ಸೇವಂತಿಗೆ ಗಿಡಗಳು ಎಲ್ಲ ಈಗೆಲ್ಲ ಮೊಗ್ಗಾಗಿ ಹೂವಾಗ್ತಾಯಿದ್ದಾವೆ. ಯಾವ ಸಸಿನೂ ಹಾಳಾಗ್ದಂಗೆ ನಮ್ಮ ಅಮ್ಮನೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಈ ಗಿಡಗಳನ್ನ. ನಾನು ಹಾಕ್ಕೊಟ್ಬಿಟ್ಟು ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಬದನೆ ಗಿಡ ಮತ್ತು ನಮ್ಮಮ್ಮ ಎಲ್ಲ ಅವರೆಕಾಯಿ ಗಿಡ ಎಲ್ಲ ಹಬ್ಬಿಸ್ಕೊಂಡಿದೆ ಅಲ್ಲಲ್ಲೇ ಪಾಟ್ಗಳಲ್ಲಿ. ನಾನು ಹಾಕ್ಕೊಟ್ಬಿಟ್ಟು ಬಂದಮೇಲೆ ಹುರುಳಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹುರುಳಿ ಗಿಡದಲ್ಲಂತೂ ಕಾಯಿ ಬಿಟ್ಟಿದೆ ಆಲೆನೆಯ. ಇದೇ ದಾಸವಾಳ ಗಿಡ ಆಲೆ ಎಲ್ಲ ಮೊಗ್ಗಾಗ್ತಾಯಿದೆ, ಅದು ದಾಸವಾಳ ಗಿಡನೂ ಚೆನ್ನಾಗಿ ಬಂದಿದೆ ನೋಡಿ. ಹುರುಳಿ ಗಿಡದಲ್ಲಿ ಹುರುಳಿಕಾಯಿ ಬಿಡ್ತಾಯಿದೆ ಅಲ್ಲೆನೆಯ. ಈ ಥರ ಒಂದೆರಡು ಬಳ್ಳಿಗಳಿದ್ರೆ ಸಾಕು, ಹುರುಳಿಕಾಯಿ ನಾವು ಮನೆಗೆ ಬೇಕಾದಾಗ ಅವಾಗವಾಗ ಕಿತ್ಕೊಳ್ತಾ ಇರ್ಬೋದು. ಟೆರೆಸ್ ಮೇಲೆ ಈ ಥರ ಎಲ್ಲ ನಾವು ಹಾಕ್ಕೋತಾ ಇರ್ಬೋದು. ತರಕಾರಿ ಆಗಿರ್ಬೋದು, ಹೂವಿನ ಗಿಡಗಳಾಗಿರ್ಬೋದು, ಏನೇ ಮನೆಗೆ ಬೇಕಾಗೋಷ್ಟು ಏನಾದರೂ ಹಾಕ್ಕೋತಾ ಇದ್ದರೆ ನಮ್ಗೆ ಮನೆಗೂ ಯೂಸ್ ಆಗುತ್ತೆ ನೋಡಿ. ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.